ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ ಅಂತ. ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಬಂದೀವಿ. ಬನ್ನಿ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಮಹಾಲಕ್ಷ್ಮಿ ದೇವಸ್ಥಾನ ಅಂತ ದೇವಸ್ಥಾನ ಪ್ರಾರಂಭ ಆಗಿದ್ದು ವರ್ಷ 1956 ಇಯರ್ ಅಲ್ಲಿ. ಅದಕ್ಕೆ ಮುಂಚೆನೂ ದೇವಸ್ಥಾನ ಇತ್ತು. ಮುಂಚೆ ಏನಂದ್ರೆ ಚಿಕ್ಕದಾಗಿ ಒಂದು ಗೋಪುರ ಇರ್ಲಿಲ್ಲ, ಒಂದು ಗುಡಿಸಲು ತರ ಮಾಡ್ಕೊಂಡಿದ್ದು. ಅದು ಆಗಿದ್ದು ನಮ್ಮ ಮುತ್ತಾತನ ಕಾಲದಲ್ಲಿ. ಆಮೇಲೆ ಅಮ್ಮನವ್ರ ಪ್ರೇರಣೆ ಆಗ್ಬೇಕು ಅಂತ ಅಂದ್ಬಿಟ್ಟು ಹಾಗೆ ಈ ಜಾಗ ಅವರೇ ಆಯ್ಕೆ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕು ಅಂತ ಅವ್ರ ಪ್ರೇರಣೆ ಆಯ್ತು. ಆನಂತರ ಅಕ್ಕಪಕ್ಕದಲ್ಲಿ ಸ್ವಾಮಿನೂ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ಈ ಕಡೆ ಆದಿಲಕ್ಷ್ಮಿ ಅಮ್ಮನವ್ರು ಇದ್ದಾರೆ, ಮಧ್ಯ ಇರೋದು ಮಹಾಲಕ್ಷ್ಮಿ ಅಮ್ಮನವರು. ಇದು ದೇವಸ್ಥಾನ ಶುರುವಾಗಿದ್ದ ಇತಿಹಾಸ. ಆಮೇಲೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರತಿ ವರ್ಷನೂ ಅಮಾವಾಸ್ಯೆ ದಿನ ತುಂಬಾ ವಿಶೇಷವಾಗಿರುತ್ತೆ. ಅಮಾವಾಸ್ಯೆ ದಿನ ಏನ್ ವಿಶೇಷ ಅಂದ್ರೆ ಅಮ್ಮನವ್ರು ಶ್ರೀರಕ್ಷೆ ಅಂತ ಕಟ್ಟುತ್ತಾರೆ. ಶ್ರೀರಕ್ಷೆ ಬಂದು ಯಾರು ಭಕ್ತರು ಸ್ವಲ್ಪ ಭಯಭೀತರಾಗಿರ್ತಾರೆ, ಬೆಚ್ಚ ಬೀಳೋದಾಗ್ಲಿ, ಸ್ವಲ್ಪ ಅಪಾಯದಲ್ಲಿದ್ದಾರೆ ಅಂತ ಅನ್ಸುತ್ತೆ, ಅವ್ರಿಗೆ ಅಮ್ಮನವ್ರ ಎದುರುಗಡೆ ಬಂದು ಶ್ರೀರಕ್ಷೆ ಕಟ್ಸಿ ಪ್ರದಕ್ಷಿಣೆ ಎಲ್ಲ ಹಾಕಿದ್ರೆ ಒಂದು ಅಮ್ಮನವ್ರ ಕೃಪಾಶೀರ್ವಾದ ಇರುತ್ತೆ ಅಂತ ಒಂದಿದೆ. ಆಮೇಲೆ ವಿಶೇಷವಾಗಿ ಅಮಾವಾಸ್ಯೆಲೆ ಮೀಸಲು ಕಾಸು ಅಂತ ಕೊಡ್ತಾರೆ. ಆ ಮೀಸಲು ಕಾಸು ಪೂಜೆ ಮಾಡಿರ್ತೀವಿ. ಅದನ್ನ ನೀವು ಮನೆಗೆ ತಗೊಂಡೋಗಿ ನಿಮ್ ಕೋರಿಕೆ ಏನಿದೆ, ನಿಮ್ ಹರಕೆ ಏನಿದೆ, ಅದನ್ನ ನೀವು ಅಮ್ಮನವ್ರ ಹತ್ರ ಕೇಳ್ಕೊಳ್ತಾ ಆ ಮೀಸಲು ಕಾಸಿಗೆ ಪೂಜೆ ಮಾಡಿ 5 ಅಮಾವಾಸ್ಯೆಗೆ ಬದಲಾಯಿಸ್ಕೊಂಡು ಹೋಗುವಂಥದ್ದು. ಅದು ಒಂದು 5 ಅಮಾವಾಸ್ಯೆಯಲ್ಲಿ ಕಾರ್ಯ ನೆರವೇರುತ್ತೆ ಅಂದ್ಬಿಟ್ಟು ಅದೊಂದು ಬಲವಾದ ನಂಬಿಕೆ. ಆ ನಂಬಿಕೆನ ಅಮ್ಮನವರು ನಿಜ ಮಾಡ್ತಾ ಬಂದಿದ್ದಾರೆ. ಇದು ಅಮಾವಾಸ್ಯೆ ವಿಶೇಷ ಆಗಿದೆ. ಆಮೇಲೆ ವರ್ಷಕ್ಕೆ ಒಂದು ಸಲ ವಿಜಯದಶಮಿ ದಿನದಂದು ಬ್ರಹ್ಮೋತ್ಸವ ಆಗುತ್ತೆ. ಇಲ್ಲಿ ಸುತ್ತ 4 ರೋಡಲ್ಲಿ ವಿಶೇಷವಾಗಿ ಮೆರವಣಿಗೆ ಆಗುತ್ತೆ ರಾಜಬೀದಿಗಳಲ್ಲಿ. ಆಮೇಲೆ ದಸರಾಲಿ ಒಂದು 10 ವಿಧವಾದ ಅಲಂಕಾರಗಳಿರುತ್ತೆ. ಪ್ರತಿ ಅಲಂಕಾರನು ತುಂಬಾ ವಿಶೇಷವಾಗಿದೆ. ಧನಲಕ್ಷ್ಮಿ ಅಲಂಕಾರ, ಅನ್ನಪೂರ್ಣೇಶ್ವರಿ ಅಲಂಕಾರ, ರಾಜರಾಜೇಶ್ವರಿ, ಗಾಯತ್ರಿ ದೇವಿ, ಸಂತಾನ ಲಕ್ಷ್ಮಿ, ಸರಸ್ವತಿ, ಹೀಗೆ 10 ವಿವಿಧವಾದ ಅಲಂಕಾರಗಳು ಇರುತ್ತೆ. ತುಂಬಾ ವಿಶೇಷವಾಗಿರುತ್ತೆ. ಪ್ರತಿ ಅಮಾವಾಸ್ಯೆ ಹಬ್ಬದ ದಿನದಂದು ಪಂಚಾಮೃತ ಅಭಿಷೇಕ ಇರುತ್ತೆ. ತುಂಬಾನೇ ವಿಶೇಷವಾಗಿ ಆಗುತ್ತೆ. ಸುಮಾರು ಬರೀ ಬೆಂಗಳೂರಲ್ಲದೆ ಕರ್ನಾಟಕ ಇಂದ, ಭಾರತದಿಂದ ಅಷ್ಟೇ ಯಾಕೆ ಒಂದೊಂದ್ಸಲ ಪ್ರಪಂಚದಿಂದ ಇನ್ನು ಬರ್ತಾರೆ. ಅಷ್ಟು ವಿಶೇಷತೆ, ಅಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ ಈ ದೇವಸ್ಥಾನ. ವರ್ಷದಲ್ಲಿ 3 ದಿನ 3 ಸಲ ಜ್ಯೋತಿ ಸ್ಥಾಪನೆ ಅಂತ ಆಗುತ್ತೆ. ಅದು ಅಖಂಡವಾಗಿ ಜ್ಯೋತಿ ಬೆಳಗುವಂತ ದಿನಗಳು. ಶಿವರಾತ್ರಿಯಲ್ಲಿ 5 ದಿನ, ಪ್ರಥಮ ಏಕಾದಶಿ ಅಂದ್ರೆ ಜುಲೈಯಲ್ಲಿ ಬರುತ್ತೆ, ಅದು 3 ದಿನ ಇರುತ್ತೆ. ಮತ್ತೆ ದೀಪಾವಳಿ ದಿನದಂದು 1 ದಿನ ವಿಶೇಷವಾಗಿ ಜ್ಯೋತಿ ಸ್ಥಾಪನೆ ಇರುತ್ತೆ. ಆ ಜ್ಯೋತಿ ಸ್ಥಾಪನೆಯಲ್ಲಿ ಭಕ್ತಾದಿಗಳು ಜ್ಯೋತಿಗೆ ತಾವೇ ಸ್ವತಃ ಎಣ್ಣೆಯನ್ನು ತಂದು ಜ್ಯೋತಿಗೆ ಬಿಟ್ಟು ತಮ್ಮ ಕೋರಿಕೆಯಿಂದ ಇಷ್ಟಾರ್ಥ ಏನಿದೆ ಕೇಳ್ಕೊಂಡ್ರೆ ಈಡೇರಿಸ್ತಾರೆ ಅಂತ ಒಂದು ಇಲ್ಲಿನೊಂದು ಪ್ರತೀತಿ. ಇದು ಜ್ಯೋತಿ. ಮತ್ತೆ ವಿಶೇಷವಾಗಿ ಪ್ರತಿ ಶುಕ್ರವಾರ ವಿಶೇಷ ಅಲಂಕಾರಗಳಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಮೊನ್ನೆ ಮಾಡಿರುವಂತ ಅಲಂಕಾರ. ಹಾಗೆ ಪ್ರಸಾದ್ ಸೇವೆಗಳು, ಇಲ್ಲಿನ ಪ್ರಸಾದ್ ಸೇವೆ ತುಂಬಾ ಪ್ರಸಿದ್ಧಿ. ಅಂದ್ರೆ ತಾವೇ ಒಂದು ಸಾಮಗ್ರಿಗಳು ತಂದ್ರೂ ಪರವಾಗಿಲ್ಲ, ಇಲ್ಲ ಪ್ರಸಾದಕ್ಕೆ ಎಷ್ಟಾಗುತ್ತೆ ಅನ್ನೋ ದೇಣಿಗೆ ಕೊಟ್ಟು ಇಲ್ಲಿ ಮಾಡಿಸ್ತಾರೆ. ಅವ್ರ ಕುಟುಂಬದ ಹೆಸರಲ್ಲಿ ಪ್ರಸಾದ ಮಾಡಿಸಿ ಬರೋ ಭಕ್ತಾದಿಗಳಿಗೆಲ್ಲ ಹಂಚಿ ಇವ್ರಿಗೂ ಮನೆಗೆಲ್ಲ ಕೊಟ್ಟು ಒಂದು ಆಶೀರ್ವಾದ ಮಾಡಿ ಕಳಿಸುವಂಥದ್ದು. ಇದು ಶುಕ್ರವಾರದ ವಿಶೇಷ ಆಗಿದೆ. ಅದಲ್ದಿನ ಇಲ್ಲಿ ತುಲಾಭಾರ ಸೇವೆನೂ ತುಂಬಾ ವಿಶೇಷವಾಗಿ ನಡೆಯುತ್ತೆ. ಆಲ್ಮೋಸ್ಟ್ ಪ್ರತಿ ಶುಕ್ರವಾರನು ತುಲಾಭಾರ ಸೇವೆ ವಿಶೇಷವಾಗಿರುತ್ತೆ. ಅದು ಯಾವಾಗ ಅಂದ್ರೆ ಈ ಶಾಂತಿಗಳು ಆದಾಗ, ಷಷ್ಠಿ ಪೂರ್ತಿ, ಸಹಸ್ರ ಚಂದ್ರ ದರ್ಶನ ಅದೆಲ್ಲ ಕಾರ್ಯ ನೆರವೇರಿದಾಗ ಇಲ್ಲಿ ಬಂದು ತುಲಾಭಾರ ಸೇವೆ ಮಾಡಿಸಿದ್ರೆ ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ. ತುಲಾಭಾರ ಸೇವೆ ಆಗಿದೆ. ಅದಲ್ದಿರ ಅಮ್ಮನವ್ರಿಗೆ ವಸ್ತ್ರ ಸೇವೆಗಳು ಅದು ಇದು ಅಂತಾನು ಮಾಡಿಸ್ಬೋದು. ಇದು ವಿಶೇಷವಾಗಿ ನಡ್ಕೊಳ್ತಾ ಬಂದಿದೆ ದೇವಸ್ಥಾನ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಇದಿರುವಂತದ್ದು ಬೆಂಗಳೂರಿನ ಶೇಷಾರಿಪುರದಲ್ಲಿ 2 ಇದೆ. ಇದು ಬಂದು ಅಪೋಲೋ ಹಾಸ್ಪಿಟಲ್ ಹತ್ರ ಬರುತ್ತೆ. ಇದು ದೇವಸ್ಥಾನದ ಲೊಕೇಶನ್.